ಉತ್ಪಾದಕರ ಮಹಿಳಾ ಸಹಕಾರಿ ಸಂಘದಲ್ಲಿ ಇದೆಂಥ ಅಕ್ರಮ? ಸಂಘಕ್ಕೆ ಬರೋಬ್ಬರಿ 17 ವರ್ಷದಿಂದ ಎಲೆಕ್ಷನ್ನೇ ನಡೆದಿಲ್ವಂತೆ. ಚುನಾವಣೆ ನಡೆಸದೆ ಕುಟುಂಬ ರಾಜಕೀಯ ಮಾಡ್ತಿರೋ ಆರೋಪ. ಆಡಳಿತ ಮಂಡಳಿಯ ಅಕ್ರಮ ಬಯಲಿಗೆಳೆದು ಗ್ರಾಮಸ್ಥರ ಆಕ್ರೋಶ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ತಿಮ್ಮನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಕ್ರಮ ಆಗಿರೋ ಆರೋಪ ಕೇಳಿಬಂದಿದೆ. ಗ್ರಾಮಸ್ಥರೇ ಈ ಸಹಕಾರ ಸಂಘದ ಅಕ್ರಮವನ್ನ ಬಯಲಿಗೆಳೆದಿದ್ದು ಆಡಳಿತ ಮಂಡಳಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಹೌದು, ತಿಮ್ಮನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ವರ್ಷಗಳಿಂದ ಈ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಸದೇ ಇದ್ದು ಒಂದೇ ಕುಟುಂಬದವರು ಆಡಳಿತ ನಿರ್ವಹಿಸಿಕೊಂಡು ಬರ್ತಾ ಇದ್ದು ಅಕ್ರಮ ನಡೆಸಿ ಮತ್ತೊಬ್ಬರಿಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋ ಗಂಭೀರ ಆರೋಪ ಮಾಡಲಾಗಿದೆ. ಸಾಮಾನ್ಯವಾಗಿ ಯಾವುದೇ ಸಹಕಾರ ಸಂಘ ಆಗಿರಲಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸಬೇಕು ಅನ್ನೋ ನಿಯಮ ಇರುತ್ತೆ. ಆದರೆ ತಿಮ್ಮನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಿಯಮವನ್ನ ಉಲ್ಲಂಘನೆ ಮಾಡಿದ್ದು 17 ವರ್ಷಗಳಿಂದ ಊರಿನವರಿಗೆ ಗೊತ್ತಾಗುವಂತೆ ಯಾವುದೇ ಎಲೆಕ್ಷನ್ ನಡೆದಿಲ್ಲವಂತೆ. ಅಲ್ಲದೆ ಎಲೆಕ್ಷನ್ ನಡೆದರೂ ಕೂಡ ಒಂದೇ ಕುಟುಂಬದವರು ಸ್ಪರ್ಧಿಸಿ ಅವಿರೋಧ ಅಂತ ಘೋಷಿಸಿಕೊಳ್ತಿದ್ದಾರೆ. ಜೊತೆಗೆ ಈ ಬಗ್ಗೆ ಗ್ರಾಮದ ಯಾರ ಗಮನಕ್ಕೂ ತರೋದಿಲ್ಲ ಎಂಬ ಆರೋಪ ಮಾಡಲಾಗಿದೆ. ಸದ್ಯ ಈ ಹಾಲು ಉತ್ಪಾದಕ ಮಹಿಳಾ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ನಾಗಮಣಿ ಅವರು ಆಯ್ಕೆಯಾಗಿದ್ರೆ ನಾಗಮಣಿ ಅವರ ಗಂಡನೇ ಹಾಲು ಸಂಘದ ಹಾಲು ಪರೀಕ್ಷಕರಾಗಿದ್ದಾರೆ. ಇತ್ತ ನಾಗಮಣಿ ಅವರ ಅತ್ತೆ ಗಂಗಮ್ಮ, ಸ್ವಂತ ತಂಗಿ ಮಧು, ತಾಯಿ ಲಕ್ಷ್ಮೀದೇವಮ್ಮ ಹಾಗೂ ಚಿಕ್ಕಮ್ಮ ಆಗಿರೋ ಅಲವೇಲಮ್ಮ ಅನ್ನೋರು ಕಾರ್ಯದರ್ಶಿ ನಾಗಮಣಿ ಅನ್ನೋರ ಕುಟುಂಬಸ್ಥರಾಗಿದ್ದು ಸಹಕಾರ ಸಂಘದ ಸದಸ್ಯರಾಗಿದ್ದು ಸಂಘದ ಆಡಳಿತವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಲಾಗಿದ್ದು 17 ವರ್ಷದಿಂದ ಬೇರೆಯವರಿಗೆ ಅವಕಾಶ ಮಾಡಿಕೊಡದೆ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅಂತ ಗ್ರಾಮಸ್ಥರು ಗಂಭೀರ ಆರೋಪ ಮಾಡ್ತಿದ್ದಾರೆ. ನಮ್ಮೂರಲ್ಲಿ ತಿಮ್ಮನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವಿದ್ದು ಇದು ಸುಮಾರು 17 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಈ 17 ವರ್ಷಗಳಲ್ಲಿ ಒಂದು ಬಾರಿನೂ ಚುನಾವಣೆ ಆಗದಂಗೆ ಇವರು ಇನಾನಿಮಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಕುಟುಂಬದ ಪ್ರಾಪರ್ಟಿ ಥರ ತಿಳ್ಕೊಂಬಿಟ್ಟು ಅವರು ಎಲ್ಲನೂ ಸಹ ಒಂದೇ ಕುಟುಂಬದವರು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ. ಸೆಕ್ರೆಟ್ರಿನೂ ಅವರೇ, ಹಾಲು ಪರೀಕ್ಷಕರು ಅವರೇ, ಅದರಲ್ಲಿರುವಂತಹ ಎಲ್ಲ ಕೆಲಸಗಳು ಒಂದೇ ಕುಟುಂಬದವರೇ ಮಾಡ್ಕೊಂಡಿದ್ದಾರೆ. ಆ ಬಿ ಎಮ್ ಸಿನೂ ಮತ್ತು ಹಾಲು ಘಟಕ ಹೊಂದಿದ್ದು ಎರಡೂ ಸಹ ಒಂದು ತೋಟದಲ್ಲಿ ಕಟ್ಕೊಂಡಿದ್ದಾರೆ, ಇನ್ನೊಂದು ಬಂದುಬಿಟ್ಟು ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಇದಕ್ಕೆ 2010ರಲ್ಲಿ ಯಾರು ಶೇರ್ ಹೋಲ್ಡರ್ ಇದ್ದಾರೋ 17 ವರ್ಷದಿಂದನೂ ಒಂದು ಶೇರು ಸಮೇತ ಕಟ್ಸ್ಕೊಂಡಿಲ್ಲ ಅವರು. ಮಹಿಳಾ ರೈತರು ಯಾರನ್ನ ಹೋಗಲಿ ಶೇರ್ ಕಟ್ಟೋಕ್ಕೆ ಹೋದರೂ ಸಹ ಅವ್ರು ಏನು ಹೇಳ್ತಾರಪ್ಪ ಅಂತ ಅಂದರೆ ಇವಾಗ ಬಂದಿಲ್ಲ, ಬಂದಾಗ ಕಟ್ಸ್ಕೊತೀವಿ ಅಂತಾರೆ. ಸಹ ಒಂದು ಶೇರು ಸಹ 17 ವರ್ಷದಿಂದನೂ ಒಂದು ಶೇರ್ ಕಟ್ಸ್ಕೊಂಡಿಲ್ಲ. ಪ್ಲಸ್ಸು ಇವಾಗ ಎಲಿಜಿಬಿಲಿಟಿ ಲಿಸ್ಟಿಗೆ ಬರಬೇಕಂದ್ರೆ ಶೇರ್ ಹೋಲ್ಡರ್ ಆಗಿರಬೇಕು ಮತ್ತು GBMಗೆ ಅಟೆಂಡ್ ಆಗಿರಬೇಕು. ಶೇರ್ ಹೋಲ್ಡರ್ ಇರೋರನ್ನ GBMಲ್ಲಿ ತೆಗಿತಾ ಇದ್ದಾರೆ, GBMಗೆ ಬಂದವರನ್ನು ಶೇರ್ ಹೋಲ್ಡರ್ ಇಲ್ದಂಗೆ ಮಾಡ್ತಾವ್ರೆ. ಹಾಲು ಹಾಕ್ಬಿಟ್ಟು ಅರ್ಹತೆ ಇರುವಂತಹ ಸುಮಾರು ಸದಸ್ಯರು, ಹೆಚ್ಚು ಕಮ್ಮಿ ಒಂದು 50 ಸದಸ್ಯರು ಅರ್ಹತೆಯನ್ನು ಹೊಂದಿದ್ದು ಅವರೆಲ್ಲನೂ ಕುತಂತ್ರದಿಂದ ಕಾರ್ಯದರ್ಶಿ ಅವರು ತೆಗೆದಿರ್ತಾರೆ. ಯಾಕೆ ತೆಗೆದಿರ್ತಾರಪ್ಪ ಅಂದರೆ ಅವ್ರು ಇನಾನಿಮಸ್ ಮಾಡ್ಕೋಬೇಕೆಂಬ ಉದ್ದೇಶದಿಂದ ಅರ್ಹತೆಯಿಂದ ನ್ಯೂನ್ಯತೆಗೊಳಿಸಿದ್ದಾರೆ ಅವ್ರನ್ನ. ಈ 179 ಸದಸ್ಯರಲ್ಲಿ ಕೇವಲ BMC ಇರುವಂಥ ಕಡೆ 2500 ಹಾಲು ಲೀಟ್ರ್ ಹೋಗುವಂಥ ಕಡೆ ಕೇವಲ 12 ಜನಕ್ಕೆ ಮಾತ್ರ ತೋರಿಸಿದ್ದಾರೆ, ಅರ್ಹತಾ ಪಟ್ಟಿಯನ್ನು ತೋರಿಸಿರುತ್ತಾರೆ. ಅರ್ಹತಾ ಪಟ್ಟಿ ಈ ನಮ್ಮೂರ ಸಂಘಕ್ಕಿರೋ ಸರ್, ಇದನ್ನು ಎಲೆಕ್ಷನ್ ಆಫೀಸರ್ ಹತ್ರ ನಿನ್ನೆ ಹೋಗ್ಬಿಟ್ಟು ರೈತರೆಲ್ಲ ಮುತ್ತಿಗೆ ಹಾಕ್ಬಿಟ್ಟು ಕೇಳಿದ್ದಕ್ಕೆ ಇವತ್ತು ಅವರು ಇಬ್ಬರ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಸಮೇತ ಮಾಡ್ಸೋಕೆ ಹೋಗಿದ್ದಾರೆ, FIR ಮಾಡ್ಸೋಕೆ ಹೋಗಿದ್ದಾರೆ. ಸೊ ಅದೇ ಕುಟುಂಬದ ಸದಸ್ಯರು, ಕಾರ್ಯದರ್ಶಿಯವರು. ಇದು ಆದ್ದರಿಂದ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಇದಕ್ಕೆ ಶಾಮೀಲಾಗಿರುವಂಥ ಅಧಿಕಾರಿಗಳು ಇನ್ನು ಇದೀಗ ಹಾಲು ಉತ್ಪಾದಕರ ಸಂಘದ ಚುನಾವಣೆ ನಡೆಸುವುದಕ್ಕೆ ಮುಂದಾಗಿದ್ದು ಮತ್ತೆ ಕುಟುಂಬ ಸದಸ್ಯರೇ ಅರ್ಹ ಅಭ್ಯರ್ಥಿಗಳು ಎಂದು ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು ಗ್ರಾಮಸ್ಥರನ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ.
ಈ ವಿಚಾರವಾಗಿ ನಿನ್ನೆ ಪಾವಗಡ ಚುನಾವಣೆ ಅಧಿಕಾರಿಗಳ ಭೇಟಿ ಮಾಡಿ ಮಾಹಿತಿ ಕೇಳಿದ್ದಾರೆ. ಈ ವೇಳೆ ಅಲ್ಲಿಗೆ ಬಂದಿದ್ದ ತಿಮ್ಮಮ್ಮನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಕುಟುಂಬಕ್ಕೂ ಹಾಗೂ ಗ್ರಾಮಸ್ಥರಿಗೂ ಗಲಾಟೆ ಕೂಡ ಆಗಿದೆ. ಇಂದು ತುಮಕೂರು ಜಿಲ್ಲಾ ನೋಂದಣಾಧಿಕಾರಿಗಳನ್ನ ಭೇಟಿ ಮಾಡಿ ಚುನಾವಣೆಯಲ್ಲಿ ಆಗ್ತಾ ಇರೋ ಅಕ್ರಮವನ್ನ ಸರಿಪಡಿಸುವಂತೆ ಹಾಗೂ ಘೋಷಣೆ ಮಾಡಿರುವ ಪಟ್ಟಿಯನ್ನ ಅನರ್ಹಗೊಳಿಸಿ ಚುನಾವಣೆಯನ್ನ ನಿಲ್ಲಿಸಿ ಸೂಕ್ತ ಅಭ್ಯರ್ಥಿಗಳಿಗೆ ಸ್ಥಾನ ನೀಡಬೇಕು ಅಂತ ಮನವಿ ಮಾಡಿದ್ರು. ಅಲ್ಲದೆ ತಿಮ್ಮನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಂಘದಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದ್ದು, ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಡಿಸಿ ಕಚೇರಿ ಮುಂಭಾಗ ಗ್ರಾಮಸ್ಥರು ಆಗ್ರಹಿಸಿದ್ರು. ಅವರು ವಾಸದಲ್ಲಿ ಪಾಲ್ ಡೈರಿ ನಂದಿನಿ ಅವ್ರದ್ದು, ಅವರೇ ಕುಟುಂಬದಲ್ಲಿ ವಾಸ ಎಲ್ಲರೂ ಮಾಡ್ತಾ ಇದ್ದಾರೆ. ಬೇರೆ ಕಡೆಯವ್ರ ಕೆಲಸಗಳು ಏನು ಕೊಡ್ತಾ ಇಲ್ಲ. ಅದು ಏನನ್ನ ಕೆಲಸಗಳು ಮಾಡಿದ್ರೆ ಅವ್ರು ಜಗಳ ಇಟ್ಕೊಂಡದು ಅವರು ಇಲ್ಲ ಇದು ಮಾಡ್ತಾರೆ ಬೈದಸು. ಅದಕ್ಕೋಸ್ಕರ ನಮಗೂ ಎಲ್ಲರಿಗೆ ಉಪಯೋಗ ಅಂತ ನಾವು ಬೇಕಷ್ಟು ಮಾತು ಬೆಳೆದಂತ ನಾವು ಇದು ಪರಿವಹನೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಬಂದಿದ್ದೀವಿ. ಏನೇನು ತೊಂದರೆ ಆಗ್ತಾ ಇದೆ? ಹಾಲು ಅವ್ರಿಗೆ ಶೇರ್ ಮತ್ತು ಹಾಲು ಸೊಸೈಟಿದು ಬೇರೆ ಅವ್ರಿಗೆ ಯಾರು ಶೇರ್ ಮಾತಿರಿದ್ರೆ ಹಾಲು ಬೇರೆ ಅವ್ರ ಕಡೆಯಿಂದ ಏನೋ ಹಾಲು ಶೇರ್ ಮತ್ತು ಆಡ್ಕೊಂಡು ಯಾತೂ ಇಲ್ಲ. ಅದು ಸರ್ 20 ವರ್ಷಗಳಿಂದ ಅವರು ಏನು ಯಾರಿಗೆ ಸಾರ್ವಜನಿಕರಿಗೆ ಯಾರಿಗೆ ಏನು ತಿಳಿದಂಗೆ ಮಾಡ್ತಾ ಇದ್ದಾರೆ. ಆ BMC ಎಲ್ಲ ಹೊರಗಡೆ ಅವ್ರ ಜಮೀನಲ್ಲಿ ಕಟ್ಕೊಂಡಿದ್ದಾರೆ. ಅಲ್ಲಿಗೆ ಯಾರು ಹೋಗಂಗಿಲ್ಲ ಬರಂಗಿಲ್ಲ. ಎಷ್ಟು ವರ್ಷಗಳಿಂದ ಮಾಡಿದ್ರೂ ಅವ್ರಿಗೆ ಅವರೇ ಸದಸ್ಯರಾಗಬೇಕು, ಅವರೇ ಎಲ್ಲ ಇದು ಅದರಲ್ಲಿ ಕೆಲಸ ಮಾಡೋ ನೌಕರಾಗಲಿ ಯಾರನ್ನಾಗಲಿ ಫಸ್ಟಿಂದ ಅವರೇ ಮಾಡ್ಕೊತಾ ಇದ್ದಾರೆ. ಯಾರಿಗೂ ಸಾರ್ವಜನಿಕರಿಗಾಗಲಿ ಇವಾಗ ನಮ್ಮ ಮಾದಿಗ ಜನಾಂಗದಲ್ಲಿ 4 ಜನ ಹಾಳಾಗ್ತಾ ಇದ್ದಾರೆ. ಅವ್ರಿಗೆ ಒಂದರಿಗೆ GBM ಇಲ್ಲ ಅಂತಾರೆ, ಒಬ್ರಿಗೆ ಇದ್ಯಾವುದು ಶೇರ್ ಹೋಲ್ಡರೇ ಇಲ್ಲ ಅಂತಾರೆ. ಹಾಲು ಮಾತ್ರ ಹಾಕ್ಸ್ಕೊತಾ ಇದ್ದಾರೆ. ಅದು ಯಾವ ಕಾರಣಕ್ಕೂ ನಮ್ಮ ಮೀಸಲಾತಿಗೆ ಯಾವುದೇ ಅದರಲ್ಲಿ ಬೆನಿಫಿಟೇ ಇಲ್ಲ, ಯಾವುದೂ ಇಲ್ಲ ಸರ್. ಏನನ್ನ ಬಂದರೆ ಹೋಗಿ ಕೇಳಿದ್ರೆ ಯಾವುದು ಬಂದಿಲ್ಲ ಹೋಗ್ರಿ ನಿಮ್ಮ ಕಾಯ ಹಂಗೆ ಹಿಂಗೆ ಅಂತ ಬೈಬಿಡ್ತಾರೆ. ಮತ್ತು ಅವ್ರು ಹಾಲು ಹಾಕೋಕೆ ಹೋದರೆ ಬೈದು ಬಿಡ್ತಾರೆ. ಅವರು ಬೈದಾಗ ಇವ್ರೇನು ಮಾಡ್ತಾರೆ, ಯಾಕಪ್ಪ ಗಲಾಟೆಗಳು ಯಾಕೆ ಅಂತ ಸುಮ್ಮನೆ ಇದ್ಬಿಡ್ತಾರೆ. ಅದಕ್ಕೋಸ್ಕರ ಅದೇನೋ ನ್ಯಾಯ ಮಾಡಬೇಕು ಅಂತ ನಾವು DPR ಹತ್ರಕ್ಕೆ ಬಂದಿದ್ದೀವಿ. ಎಲ್ಲ ಒಂದೇ ಕುಟುಂಬ ಸಹ ಅವ್ರದ್ದು. ಸಾರ್ವಜನಿಕರ ಸ್ವತ್ತಾಗಬೇಕಾಗಿದ್ದ ಸಹಕಾರ ಸಂಘ ಇದೀಗ ಕುಟುಂಬದ ಸ್ವತ್ತಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸೂಕ್ತ ತನಿಖೆ ನಡೆಸಿ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.